ಸಂಕ್ರಾಂತಿ ಹಬ್ಬಕ್ಕೆ ಮಾಡೋ ವಿಶೇಷವಾದ ಅಡುಗೆಗಳಲ್ಲಿ ಈ ಖಾರ ಪೊಂಗಲ್ ಕೂಡ ಒಂದು. ನಾನು ಮಾಡಿರೋ ಈ ಖಾರ ಪೊಂಗಲ್ಗೆ ಚಟ್ನಿ ಅವಶ್ಯಕತೆನೇ ಇರೋದಿಲ್ಲ, ಅಷ್ಟು ಸಖತ್ತಾಗಿ ಬಂದಿರುತ್ತೆ. ಇಷ್ಟು ಈಸಿಯಾಗಿ ಸಂಕ್ರಾಂತಿ ಹಬ್ಬಕ್ಕೆ ಹೇಗೆ ಈ ಖಾರ ಪೊಂಗಲ್ನ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟಿಗೆ ಒಂದು ಕುಕ್ಕರ್ಗೆ ಒಂದು ಲೋಟದಷ್ಟು ಹೆಸರುಬೇಳೆ, ಒಂದು ಲೋಟದಷ್ಟು ಸೋನಾ ಮಸೂರಿ ಅಕ್ಕಿನ ಹಾಕಿ 2 ಸಲ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ನಾನು ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, 6 ಲೋಟದಷ್ಟು ನೀರನ್ನು ಹಾಕೊಂಡು ನಾನು 6 ವಿಷಲ್ನ ಹೊಡ್ಕೊಳ್ತಾ ಇದ್ದೀನಿ. ಈ ರೈಸ್ ನಮಗೆ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಲಿ ಇರಬೇಕು, ಸೊ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸು, ಅರ್ಧ ಇಂಚಷ್ಟು ಶುಂಠಿ, ಹಾಗೆ 4 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕಿ ಈ ಥರ ತರ್ತರಿಯಾಗಿ ರುಬ್ಕೋಬೇಕು. ನೆಕ್ಸ್ಟ್ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ, 1 ಟೇಬಲ್ ಸ್ಪೂನಷ್ಟು ತುಪ್ಪ, ಹಾಗೆ ಗೋಡಂಬಿನ ಹಾಕೊಂಡು ಲೈಟ್ ಗೋಲ್ಡನ್ ಆಗೋ ತನಕ ಹುರ್ಕೊಂಡು ಸ್ವಲ್ಪ ಪೆಪ್ಪರು, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ ಸ್ವಲ್ಪ ಕರಿಬೇವು, ಮಾಡಿಟ್ಕೊಂಡಿರುವ ಈ ತೆಂಗಿನಕಾಯಿ ತುರಿ ಮಿಕ್ಸನ್ನು ಹಾಕಿ ಲೋ ಫ್ಲೇಮಲ್ಲಿ 2 to 3 ಮಿನಿಟ್ಸ್ ಹುರಿಬೇಕು. ಆವಾಗ ಒಳ್ಳೆ ಆರ್ಮ ಬರುತ್ತೆ. ನೆಕ್ಸ್ಟ್ ನಾವು ಈ ಬೇಯಿಸಿಟ್ಕೊಂಡಿರೋ ಅನ್ನ ಮತ್ತು ಬೇಳೆ ಮಿಕ್ಸರನ್ನ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಬೇಕಿದ್ರೆ ಅಡ್ಜಸ್ಟ್ ಮಾಡಿಕೊಂಡು ಒಂದೊಳ್ಳೆ 2 ಕುದಿ ಬರೋ ತನಕ ಇಟ್ಟರೆ ನಿಮ್ಮ ಖಾರ ಪೊಂಗಲ್ ಅಂತ. ಆಲ್ರೆಡಿ ಇದಕ್ಕೆ ಕಾಯಿ ತುರಿ ಹಾಕಿರೋದ್ರಿಂದ ಚಟ್ನಿ ಅವಶ್ಯಕತೆ ಅಂತೂ ಇರೋದೇ ಇಲ್ಲ. ಸೊ ಇಷ್ಟು ಸಿಂಪಲ್ ಆಗಿರೋ ಖಾರ ಪೊಂಗಲ್ನ ನೀವು ಈ ಸಂಕ್ರಾಂತಿಗೆ ಮಾಡಿ ಹೇಳಿ ಹೇಗಾಗಿತ್ತು ಅಂತ.